ನಂತರ ನೀವು HIV ಪಾಸಿಟಿವ್ ಅಂತ ಕಂಡುಕೊಳ್ತೀರಿ. ಸಂಗಾತಿ, ಗೆಳೆಯರು, ಕುಟುಂಬ, ಸಂಬಂಧಿಕರು, ನೇಬರ್ಸು ಎಲ್ಲರೂ ನಿಮ್ಮನ್ನ ತಿರಸ್ಕರಿಸ್ತಾರೆ ಸರ್. ಮತ್ತೆ ನೀವು ಖಿನ್ನತೆಗೊಳಗಾಗ್ತೀರಿ. ಮತ್ತೆ ನಿಧಾನವಾಗಿ. ಒಂದು ನಿಮಿಷ, ನನಗೆ HIV ಹೇಗಾಯ್ತು ಸರ್? ಒಂದು ಅಪಾಯಕಾರಿ ಸೊಳ್ಳೆ ಕಚ್ಚುವಿಕೆಯಿಂದ. ಒಂದು ಸೊಳ್ಳೆ ಕಚ್ಚೋದ್ರಿಂದ HIV? ಇದರಲ್ಲೇ ಟ್ವಿಸ್ಟ್ ಇದೆ ಸರ್. ನಿಮ್ಮ ಗರ್ಲ್ ಫ್ರೆಂಡ್ ಅನುಮಾನಿಸಬಹುದು, ಯೋಚಿಸಬಹುದು ಇದರಲ್ಲಿ ಏನೋ ಇದೆ ಅಂತ. ಆದ್ರೆ ಆಮೇಲೆ ತಿಳಿಯುತ್ತೆ ಒಂದು ಸೊಳ್ಳೆ ಅಂತ. ಸರ್, ಅದಕ್ಕೆ ಅಂತ ಹೇಳೋದು. ಜನರು ಹೇಳ್ತಾರೆ ಈ ಕಂಟೆಂಟ್ ಬೇರೆ ಇದೆ ಅಂತ. ನಿಜವಾಗಿಯೂ ಇದು ಬೇರೆ ಇದೆ ರೈಟರ್ ಸಾಹೇಬ್ರೆ. ಇನ್ನು ನನ್ನ ಮಾತನ್ನ ಗಮನ ಇಟ್ಟು ಕೇಳಿ. HIV ಎಂದಿಗೂ ಯಾವುದೇ ಸೊಳ್ಳೆ ಕಚ್ಚೋದ್ರಿಂದ ಹರಡೋದಿಲ್ಲ. HIV ಹರಡುತ್ತೆ ಅಸುರಕ್ಷಿತ ಲೈಂಗಿಕ ಸಂಪರ್ಕದಿಂದ, ಬಳಸಿದ ಸೂಜಿ ಮತ್ತು ಸಿರಿಂಜ್ಗಳು, ಸೋಂಕಿತ ರಕ್ತ ವರ್ಗಾವಣೆಯಿಂದ ಮತ್ತು ಗರ್ಭಿಣಿ HIV ಪಾಸಿಟಿವ್ ತಾಯಿಯಿಂದ ಹುಟ್ಟುವ ಮಗುವಿಗೆ. ಇನ್ನೊಂದು ವಿಷಯ, ಯಾವುದೇ HIV ವ್ಯಕ್ತಿಯ ಕೈ ಕುಲುಕಿದರೆ, ಆಲಂಗಿಸಿದರೆ ಅಥವಾ ಒಂದೇ ತಟ್ಟೆಯಲ್ಲಿ ಆತನ ಜೊತೆ ಊಟ ಮಾಡಿದರೆ HIV ಹರಡುವುದಿಲ್ಲ. ನಿಮ್ಮಂತ ಜನರಿಂದಲೇ ತಪ್ಪು ಮಾಹಿತಿ ಹಬ್ಬೋದು. ತಿಳಿತಾ? ತಿಳಿತು ಸರ್. ಅಂದ್ರೆ ಸ್ಕ್ರಿಪ್ಟ್ನ ರೀರೈಟ್ ಮಾಡಬೇಕು. ಹೌದು, ರೀಥಿಂಕ್ ಅಂಡ್ ರೀರೈಟ್. ಈ ಸ್ಕ್ರಿಪ್ಟು ಮತ್ತು ನಿಮ್ಮ ಆಲೋಚನೆಗಳನ್ನು ತಿಳಿತಾ ಜಾಗರೂಕರಾಗಿ. HIV STI ಇಂದ ಸುರಕ್ಷಿತವಾಗಿರಿ. ತಪ್ಪು ಮಾಹಿತಿಯಲ್ಲ, ಮಾಹಿತಿ ಹಂಚಿ.